ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವತ್ತು 1912 ಅಂದ್ರೆ ಮೊದಲ ವಿಶ್ವ ಯುದ್ಧ ಶುರುವಾಗುವ 2 ವರ್ಷ ಮೊದಲು. ಈ ಸಂದರ್ಭದಲ್ಲಿ ವೈಟ್ ಸ್ಟಾರ್ ಲೈನ್ ಕಂಪನಿಯವರು ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ, ವಿಶಾಲವಾದ ಹಾಗೂ ಬೆಲೆಬಾಳುವ ಹಡಗೊಂದನ್ನ ತಯಾರು ಮಾಡಬೇಕಂತ ಅಂದ್ಕೊಳ್ತಾರೆ. ಈ ಪ್ರಾಜೆಕ್ಟ್ ಗೆ ಅವರು RMS ಟೈಟಾನಿಕ್ ಅಂತ ಹೆಸರನ್ನು ಇಡ್ತಾರೆ. RMS ಟೈಟಾನಿಕ್ ಅಂದ್ರೆ ರಾಯಲ್ ಮೇಲ್ ಶಿಪ್ ಎಂಬ ಅರ್ಥವನ್ನು ಸೂಚಿಸುತ್ತೆ. ವೈಟ್ ಸ್ಟಾರ್ ಲೈನ್ ಕಂಪನಿಯವರು ಟೈಟಾನಿಕ್ ಹಡಗನ್ನು 1909 ಮಾರ್ಚ್ 30ರಂದು ಕೇವಲ 3000 ಕಾರ್ಮಿಕರುಗಳೊಂದಿಗೆ ಇದನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ಹಡಗು ಕೇವಲ 26 ತಿಂಗಳಲ್ಲಿ ಅಂದ್ರೆ 1911 ಮೇ 31ರಂದು ಹಡಗು ತಯಾರಾಗುತ್ತೆ. ಹಾಗೂ ಈ ಹಡಗಿನ ಅಲಂಕಾರಿಕ ಕೆಲಸಗಳು ಮತ್ತು ಚಿಮಣಿ ಕಟ್ಟುವ ಕೆಲಸ 1912ರವರೆಗೆ ನಡೆಯುತ್ತದೆ. ಈ ಅದ್ಭುತ ಹಡಗು 1912ರಲ್ಲಿ ರೆಡಿ ಆದಾಗ ಇದನ್ನ ನೋಡೋದಕ್ಕಂತಲೇ 2 ಲಕ್ಷಕ್ಕೂ ಅಧಿಕ ಮಂದಿ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದ್ರೆ ಟೈಟಾನಿಕ್ ಆ ಸಮಯದ ಅತ್ಯಂತ ಭವ್ಯವಾದ, ವಿಶಾಲವಾದ ಹಡಗಾಗಿತ್ತು. ಈ ಟೈಟಾನಿಕ್ ನ ಗಾತ್ರ 3 ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿತ್ತು. ಇದರ ಉದ್ದ 880 ಅಡಿ ಇದ್ರೆ ಇದರ ಎತ್ತರ 175 ಅಡಿಗಳಷ್ಟಾಗಿತ್ತು. ಹಾಗೆ ಗಂಟೆಗೆ 44 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಶಕ್ತಿಯನ್ನು ಕೂಡ ಈ ಟೈಟಾನಿಕ್ ಹೊಂದಿತ್ತು. ಈ ಹಡಗನ್ನ ಆಗಿನ ಕಾಲದ ಹೈ ಟೆಕ್ನಾಲಜಿಯನ್ನು ಬಳಸಿ ನಿರ್ಮಾಣ ಮಾಡಲಾಗಿತ್ತು ಮತ್ತು 16 ಕಂಪಾರ್ಟ್ಮೆಂಟ್ ಗಳಾಗಿ ವಿಭಜನೆ ಮಾಡಲಾಗಿತ್ತು. ಗೆಳೆಯರೆ, ಈ 16 ಕಂಪಾರ್ಟ್ಮೆಂಟ್ ಗಳಾಗಿ ಏನು ವಿಭಜನೆ ಮಾಡಲಾಗಿತ್ತಲ್ಲ, ಇದೇ ಮೇನ್ ರೀಸನ್ ಟೈಟಾನಿಕ್ ಮುಳುಗೋದಕ್ಕೆ. ಯಾಕೆ ಅಂತ ಮುಂದೆ ಹೇಳ್ತೀನಿ ಕೇಳಿ. ಏನೇ ಸಮಸ್ಯೆಯಾಗಿ 4 ಕಂಪಾರ್ಟ್ಮೆಂಟ್ ಗಳಲ್ಲಿ ನೀರು ತುಂಬಿದ್ರು ಕೂಡ ಈ ಹಡಗು ಮುಳುಗುವ ಯಾವುದೇ ಲಕ್ಷಣಗಳಿರಲಿಲ್ಲ. ಈ ವಿಶೇಷತೆಯಿಂದಲೇ ಈ ಹಡಗನ್ನು ಯಾವತ್ತಿಗೂ ಮುಳುಗದ ಹಡಗು ಅಂತ ಕೂಡ ಕರೆಯಲಾಗ್ತಾ ಇತ್ತು. ಇಂತಹ ವಿಶೇಷತೆಯನ್ನು ಹೊಂದಿದ ಟೈಟಾನಿಕ್ ಹಡಗು ಮುಳುಗಿದಾದ್ರೂ ಹೇಗೆ, ಹಾಗೂ ಆಗಿನ ಟೈಟಾನಿಕ್ ಪ್ರಯಾಣದ ಟಿಕೆಟ್ ಬೆಲೆ ಎಷ್ಟಿತ್ತು, ಹಾಗೂ ಈ ಹಡಗನ್ನ ಮೇಲೆತ್ತೋದಕ್ಕೆ ಪ್ರಯತ್ನಗಳು ನಡೆದಿದ್ವಾ ಮತ್ತು ಅವುಗಳು ಯಾಕೆ ಫೇಲ್ ಆಗ್ತಾ ಬಂದವು ಅನ್ನೋ ವಿಚಾರವನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಹಡಗಿನ ಮೊದಲ ಪ್ರಯಾಣವನ್ನ 1912ರ ಏಪ್ರಿಲ್ 10ರಂದು ಇಂಗ್ಲೆಂಡ್ ನ ಸೌತ್ ಆಂಪ್ಟನ್ ನಿಂದ ಅಮೆರಿಕದ ನ್ಯೂಯಾರ್ಕ್ ವರೆಗೆ ಪ್ರಯಾಣ ಮಾಡುತ್ತೆ ಅಂತ ವೈಟ್ ಸ್ಟಾರ್ ಲೈನ್ ಕಂಪನಿಯವರು ಪ್ರಕಟಣೆಯನ್ನ ಮಾಡ್ತಾರೆ. ಇದರಿಂದ ಪ್ರಜೆಗಳಲ್ಲಿ ಊಹಿಸಲು ಆಗದ ಆಸಕ್ತಿ ಮತ್ತು ಸಂತೋಷ ಹೆಚ್ಚಾಗುತ್ತೆ. ಯಾಕೆ ಅಂದ್ರೆ ಅದು ಕೇವಲ ಹಡಗು ಮಾತ್ರ ಅಲ್ಲ, ನೀರಿನ ಮೇಲೆ ಹೋಗುವ ಐಷಾರಾಮಿಯಾದ ಎಷ್ಟೋ ಅಂತಸ್ತಿನ ಮಹಾನ್ ಕಟ್ಟಡ, ಅದೇ ಟೈಟಾನಿಕ್. ಸೊ ಕಂಪನಿಯವರು ಟೈಟಾನಿಕ್ ನಲ್ಲಿ ಪ್ರಯಾಣಿಸಲು ಬೇಕಾದ ಟಿಕೆಟ್ ಪ್ರೈಸ್ ಗಳನ್ನು ಬಿಡುಗಡೆ ಮಾಡ್ತಾರೆ. ಫಸ್ಟ್ ಕ್ಲಾಸ್ ನಲ್ಲಿ ಸೂಪರ್ ಲಕ್ಸುರಿ ರೂಮ್ ಪ್ರಯಾಣಿಸಬೇಕು ಅಂದ್ಕೊಂಡ್ರೆ ಟಿಕೆಟ್ ರೇಟ್ 870 ಪೌಂಡ್ಸ್ ಅಂದ್ರೆ $4350. ಅಂದ್ರೆ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಆಗಿನ ಕರೆನ್ಸಿಯ ಬೆಲೆ ಈಗಿನ ಕರೆನ್ಸಿಯ ಬೆಲೆ ಬೇರೆ ಬೇರೆನೇ ಆಗಿರೋದ್ರಿಂದ ಆಗಿನ ಟಿಕೆಟ್ ಪ್ರೈಸ್ ಈಗಿನ ಕರೆನ್ಸಿಯಲ್ಲಿ ನೋಡಿದ್ರೆ ಪ್ರಸ್ತುತ ಕರೆನ್ಸಿಯಲ್ಲಿ 870 ಪೌಂಡ್ಸ್ ಅಂದ್ರೆ $1,35,300. ಅಂದ್ರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ 1,25,00,000 ಸಮ. ಅಂದ್ರೆ ಟೈಟಾನಿಕ್ ಹಡಗಿನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ನ ಬೆಲೆ 1,25,00,000. ಒಂದು ವೇಳೆ ಫಸ್ಟ್ ಕ್ಲಾಸ್ ನಲ್ಲಿ ಕ್ಯಾಬಿನ್ ಬರ್ತ್ ನಲ್ಲಿ ಪ್ರಯಾಣ ಮಾಡಬೇಕು ಅಂದ್ಕೊಂಡ್ರೆ ಟಿಕೆಟ್ ಬೆಲೆ 30 ಪೌಂಡ್ಸ್ ಅಂದ್ರೆ $145 ಅಂದ್ರೆ ಪ್ರಸ್ತುತ $4,665 ಸಮ. ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ ಪ್ರಸ್ತುತ ಸುಮಾರು 3.88 ಲಕ್ಷ ರೂಪಾಯಿಗಳು. ಇನ್ನು ಸೆಕೆಂಡ್ ಕ್ಲಾಸ್ ಟಿಕೆಟ್ ನ ಬೆಲೆ 12 ಪೌಂಡ್ಸ್ ಗಳು ಅಥವಾ $58 ಅಂದ್ರೆ ಪ್ರಸ್ತುತ $1,866 ಸಮ. ನಮ್ಮ ಕರೆನ್ಸಿಯಲ್ಲಿ ನೋಡಿದ್ರೆ ಸುಮಾರು 1.55 ಲಕ್ಷ ರೂಪಾಯಿಗಳು. ಫೈನಲಿ ಥರ್ಡ್ ಕ್ಲಾಸ್ ಟಿಕೆಟ್ ನ ಬೆಲೆ 3 ರಿಂದ 8 ಯೂರೋ ಅಥವಾ 15 ರಿಂದ $40 ಅಂದ್ರೆ ಪ್ರಸ್ತುತ $1,200 ರಿಂದ $1,280 ಸಮ. ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ 1 ಲಕ್ಷದವರೆಗೆ ಆಗುತ್ತೆ. ಈ ರೀತಿ ಟಿಕೆಟ್ ರೇಟ್ ಗಳನ್ನು ಇಡ್ತಾರೆ. ಆಗಿನ ಸಮಯದಲ್ಲಿ ಇಷ್ಟು ಜಾಸ್ತಿ ಟಿಕೆಟ್ ಬೆಲೆ ಇದ್ರೂ ಕೂಡ ಜನರು ಹಿಂಜರಿಯದೆ ಟಿಕೆಟ್ಸ್ ನ ಪರ್ಚೇಸ್ ಮಾಡ್ತಾರೆ. ಹಾಗೂ ಇದರಿಂದ ಫೈನಲಿ 1332 ಪ್ಯಾಸೆಂಜರ್ಸ್ ಪ್ರಯಾಣದ ಟಿಕೆಟ್ ಅನ್ನು ಸ್ವಂತ ಮಾಡ್ಕೊಳ್ತಾರೆ. ಇನ್ನು 1912 ಏಪ್ರಿಲ್ 10 ಬಂದೇ ಬಿಡ್ತು. ಶಿಪ್ ನಲ್ಲಿ 908 ಜನ ಸಿಬ್ಬಂದಿಗಳ ಜೊತೆಗೆ 1332 ಜನ ಪ್ಯಾಸೆಂಜರ್ ಸೇರಿ ಟೋಟಲ್ ಆಗಿ 2240 ಜನರ ಜೊತೆಗೆ ಟೈಟಾನಿಕ್ ಶಿಪ್ ಮಧ್ಯಾಹ್ನ 12 ಗಂಟೆಗೆ ತನ್ನ ಮೊದಲ ಪ್ರಯಾಣವನ್ನು ಆರಂಭಿಸುತ್ತೆ. ಆ ಕ್ಷಣದಲ್ಲಿ ಈ ಶಿಪ್ ನಲ್ಲಿ ಇದ್ದ ಪ್ಯಾಸೆಂಜರ್ ಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. 4 ದಿನಗಳ ಪ್ರಯಾಣ ತುಂಬಾನೇ ಅದ್ಭುತವಾಗಿ ನಡೆಯುತ್ತೆ. 5ನೇ ದಿನ ಅಂದ್ರೆ 1912 ಏಪ್ರಿಲ್ 14ರಂದು ರಾತ್ರಿ 11:40ಕ್ಕೆ ಟೈಟಾನಿಕ್ ಶಿಪ್ ಕತ್ತಲಲ್ಲಿ ಒಂದು ಐಸ್ ಬರ್ಪ್ ನ ಡಿ ಹೊಡೆಯುತ್ತೆ. ಟೈಟಾನಿಕ್ ಐಸ್ ಬರ್ಪ್ ನ ಡಿ ಹೊಡೆಯುವ ಕೇವಲ 37 ಸೆಕೆಂಡ್ಗಳ ಮುಂಚೆ ಮಾತ್ರವೇ ಆ ಕತ್ತಲಲ್ಲಿ ಸಿಬ್ಬಂದಿ ಆ ಐಸ್ ಬರ್ಪ್ ನ ನೋಡ್ತಾನೆ. ಇದರಿಂದ ಆ ಐಸ್ ಬರ್ಪ್ ನ ಟೈಟಾನಿಕ್ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ತಕ್ಷಣ ಹಡಗನ್ನು ರೈಟ್ ಸೈಡ್ ಗೆ ತಿರುಗಿಸಿ ಎಂದು ಟೈಟಾನಿಕ್ ಆಫೀಸರ್ಸ್ ಗೆ ಆದೇಶವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಇಂಜಿನ್ ಅನ್ನ ರಿವರ್ಸ್ ನಲ್ಲಿ ತಿರುಗಿಸಿ ಎಂದು ಕೂಡ ಆದೇಶವನ್ನು ಕೊಡ್ತಾನೆ. ಆದ್ರೂ ಕೂಡ ಸಮಯ ಇಲ್ಲದೆ ಇರೋದ್ರಿಂದ ಟೈಟಾನಿಕ್ ಆ ಐಸ್ ಬರ್ಪ್ ಗೆ ಡಿ ಹೊಡೆಯುತ್ತೆ ಮತ್ತು ತೀವ್ರವಾಗಿ ಡ್ಯಾಮೇಜ್ ಆಗಿ ಬಿಡುತ್ತೆ. ಇದೆಲ್ಲ ಕೇವಲ 37 ಸೆಕೆಂಡ್ಗಳಲ್ಲಿ ನಡೆದು ಹೋಗುತ್ತೆ. ಇದರಿಂದ ನಿಧಾನವಾಗಿ ಸಮುದ್ರದ ನೀರು ಹಡಗಿನ ಒಳಗೆ ಬರೋದಕ್ಕೆ ಶುರುವಾಗುತ್ತೆ. ಟೈಟಾನಿಕ್ ಐಸ್ ಬರ್ಪ್ ಗೆ ಡಿ ಹೊಡೆದ 10 ನಿಮಿಷಗಳಿಗೆ ಅಂದ್ರೆ ರಾತ್ರಿ 11:50ಕ್ಕೆ ಹಡಗಿನ ಮುಂಭಾಗದಲ್ಲಿ 44 ಅಡಿಗಳವರೆಗೆ
ನೀರು ಬಂದು ಬಿಡುತ್ತೆ. ಇದರಿಂದ ಟೈಟಾನಿಕ್ ಸಿಬ್ಬಂದಿಗೆ ಅರ್ಥವಾಗಿ ಬಿಡುತ್ತೆ, ಇನ್ನು ಏನು ಮಾಡಿದ್ರು ಕೂಡ ಟೈಟಾನಿಕ್ ಒಳಗಡೆ ನೀರು ಬರದ ಹಾಗೆ ಮಾಡಲು ಸಾಧ್ಯವಿಲ್ಲವೆಂದು. ಯಾಕೆಂದ್ರೆ ಗೆಳೆಯರೇ, ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ, ಟೈಟಾನಿಕ್ ಗೆ 16 ಕಂಪಾರ್ಟ್ಮೆಂಟ್ ಗಳಿದ್ವು. 16 ಕಂಪಾರ್ಟ್ಮೆಂಟ್ ಗಳಲ್ಲಿ 4 ಕಂಪಾರ್ಟ್ಮೆಂಟ್ ಡ್ಯಾಮೇಜ್ ಆದ್ರೂ ಕೂಡ ಟೈಟಾನಿಕ್ ನೀರಿನ ಮೇಲೆ ತೇಲ್ತಾನೆ ಇರುತ್ತೆ. ಆದ್ರೆ ಇಲ್ಲಿ ಟೈಟಾನಿಕ್ ಐಸ್ ಬರ್ಫ್ ಗೆ ಡಿ ಹೊಡೆದ ಕಾರಣ 4 ಕಂಪಾರ್ಟ್ಮೆಂಟ್ ಗಳು ಡ್ಯಾಮೇಜ್ ಆಗಿರಲಿಲ್ಲ, ಬದಲಾಗಿ ಕನಿಷ್ಠ 6ರಿಂದ 7 ಕಂಪಾರ್ಟ್ಮೆಂಟ್ ಗಳು ಡ್ಯಾಮೇಜ್ ಆಗಿದ್ರಿಂದ ಟೈಟಾನಿಕ್ ನ ಕೆಳಭಾಗ ಕಂಪ್ಲೀಟ್ ಅರ್ಧದಷ್ಟು ಡ್ಯಾಮೇಜ್ ಆದಾಗೆ ಆಯ್ತು. ಇಲ್ಲಿ ಕ್ಯಾಪ್ಟನ್ ಗೆ ಕೆಲವೇ ಗಂಟೆಗಳು ಮಾತ್ರ ಹಡಗು ನೀರಿನ ಮೇಲೆ ತೇಲುತ್ತೆ ಅಂತ ಅರ್ಥ ಆಗಿಬಿಡುತ್ತೆ. ಕ್ಯಾಪ್ಟನ್ ಏನ್ ಮಾಡ್ತಾನೆ, ಆ ತಕ್ಷಣ ಸಹಾಯಕ್ಕಾಗಿ ಕಾಲ್ ಮಾಡ್ತಾನೆ. ಹಡಗಿನಲ್ಲಿ ಒಟ್ಟು 2740 ಜನ ಇದ್ದಾರೆ. ಆದ್ರೆ ಎಲ್ಲರನ್ನು ಕಾಪಾಡೋದಕ್ಕೆ ಬೇಕಾದಷ್ಟು ಲೈಫ್ ಬೋಟ್ ಗಳು ಈ ಹಡಗಿನಲ್ಲಿ ಇರಲಿಲ್ಲ. ಕೇವಲ ಶಿಪ್ ನಲ್ಲಿ ಇದ್ದ ಲೈಫ್ ಬೋಟ್ ಗಳ ಸಹಾಯದಿಂದ ಶಿಪ್ ನಲ್ಲಿರುವ ಅರ್ಧದಷ್ಟು ಜನರನ್ನು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದಕ್ಕಾಗಿನೇ ಕ್ಯಾಪ್ಟನ್ ಮೊದಲು ಹೋಗಿ ಪ್ರಯಾಣಿಕರಿಗೆ ನಡೆದ ವಿಷಯಗಳನ್ನೆಲ್ಲ ತಿಳಿಸ್ತಾರೆ. ಇದರಿಂದ ಪ್ರಯಾಣಿಕರು ಭಯಭೀತರಾಗಿ ಒಮ್ಮೆಲೆ ಲೈಫ್ ಬೋಟ್ ಗಳಿಗಾಗಿ ಓಡ್ತಾರೆ. ಕೆಲವೇ ಲೈಫ್ ಬೋಟ್ ಗಳು ಇರೋದ್ರಿಂದ ಮೊದಲು ಮಹಿಳೆಯರಿಗೂ ಮತ್ತು ಚಿಕ್ಕ ಮಕ್ಕಳಿಗೂ ಆದ್ಯತೆಯನ್ನು ಕೊಟ್ಟು ಅವರನ್ನು ಆ ಲೈಫ್ ಬೋಟ್ ಗಳಲ್ಲಿ ಏರಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಕ್ಯಾಪ್ಟನ್ ಸಹಾಯಕ್ಕಾಗಿ ಎಷ್ಟು ಕಾಲ್ ಮಾಡಿದ್ರು, ಸಿಗ್ನಲ್ಸ್ ಅನ್ನು ಕಳಿಸಿದ್ರು ಕೂಡ ಈ ಟೈಟಾನಿಕ್ ಶಿಪ್ ಗೆ ಸೌತ್ ಈಸ್ಟ್ ದಿಕ್ಕಿನಲ್ಲಿ 93 ಕಿಲೋಮೀಟರ್ ದೂರದಲ್ಲಿರುವ ಕರ್ಪಾತಿಯ ನೌಕೆಯವರು ಗ್ರಹಿಸಿ ರಕ್ಷಿಸಲು ಅವರ ಬೋಟ್ ಗಳನ್ನು ವೇಗವಾಗಿ ಕಳಿಸ್ತಾರೆ. ಆದ್ರೆ ಇವರು ಎಷ್ಟೇ ವೇಗವಾಗಿ ಹೋದ್ರೂ ಕೂಡ ಈ 93 ಕಿಲೋಮೀಟರ್ ದೂರವನ್ನು ಸೇರಲು ಸುಮಾರು 3ರಿಂದ 4 ತಾಸುಗಳ ಸಮಯ ಹಿಡಿಯುತ್ತೆ. ಅಲ್ಲಿಯವರೆಗೆ ಟೈಟಾನಿಕ್ ಶಿಪ್ ಮುಳುಗದೇ ಇರುತ್ತೆ ಎನ್ನುವ ನಂಬಿಕೆ ಇಲ್ಲ. ಜನರಲ್ಲಿ ವಿಪರೀತವಾಗಿ ಭಯ ಹೆಚ್ಚಾಗಿರೋದ್ರಿಂದ ಕ್ರಮಬದ್ಧತೆ ಇಲ್ಲದೆ ಸಿಕ್ಕವರು ಲೈಫ್ ಬೋಟ್ ಅನ್ನ ಏರಿ ಹೋಗಿ ಬಿಡ್ತಾರೆ. ಇದರಿಂದ 7 ನಂಬರ್ ನ ಲೈಫ್ ಬೋಟ್ ನಲ್ಲಿ 65 ಜನ ಪ್ರಯಾಣಿಸುವ ಸಾಮರ್ಥ್ಯವಿದ್ರೂ ಕೂಡ ಕೇವಲ 24 ಜನ ಮಾತ್ರ ಹೋಗ್ತಾರೆ. ಹಾಗೆ ಫಸ್ಟ್ ನಂಬರ್ ಲೈಫ್ ಬೋಟ್ ನಲ್ಲಿ 40 ಜನ ಪ್ರಯಾಣಿಸುವ ಸಾಮರ್ಥ್ಯ ಇದ್ರೂ ಕೂಡ ಕೇವಲ 12 ಜನ ಮಾತ್ರ ಹೋಗ್ತಾರೆ. ಕಾರಣ ಉಳಿದವರಿಗೆ ಯಾರು ಕೂಡ ಕಾಯದೆ ಹೊರಟು ಬಿಡ್ತಾರೆ. ಹಡಗು ಮುಳುಗುವುದಕ್ಕೆ ಶುರುವಾಗಿ 2 ಗಂಟೆ 25 ನಿಮಿಷಗಳು ದಾಟಿದೆ. ಅಂದ್ರೆ ಏಪ್ರಿಲ್ 15, 1912 ಅರ್ಧರಾತ್ರಿ 2 ಗಂಟೆ 5 ನಿಮಿಷಗಳಿಗೆ ಕೊನೆಯ ಲೈಫ್ ಬೋಟ್ ಕೂಡ ಹೋಗಿಬಿಡುತ್ತೆ. ಇನ್ನು ಹತ್ತಿರ 1500ಕ್ಕೂ ಹೆಚ್ಚು ಜನರು ಟೈಟಾನಿಕ್ ಶಿಪ್ ನಲ್ಲಿ ಉಳಿದು ಬಿಡ್ತಾರೆ. ಕೇವಲ 705 ಜನರು ಮಾತ್ರ ಲೈಫ್ ಬೋಟ್ ನಲ್ಲಿ ಸುರಕ್ಷಿತವಾಗಿ ಹೋಗ್ತಾರೆ. ನಂತರ ಕೆಲವೇ ನಿಮಿಷಗಳಲ್ಲಿ 4 ಕಂಪಾರ್ಟ್ಮೆಂಟ್ ಗಳ ಬದಲು 6ರಿಂದ 8 ಕಂಪಾರ್ಟ್ಮೆಂಟ್ ಗಳಲ್ಲಿ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿರೋದ್ರಿಂದ ಟೈಟಾನಿಕ್ ನ ಮುಂಭಾಗ ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗುತ್ತೆ. ಇದರಿಂದ ಟೈಟಾನಿಕ್ ನ ಮುಂಭಾಗ ಸಂಪೂರ್ಣವಾಗಿ ಮೇಲಕ್ಕೆ ಎದ್ದೇಳುತ್ತೆ. ಈ ಭಾರದಿಂದ ಟೈಟಾನಿಕ್ ಹಡಗು 2 ತುಂಡುಗಳಾಗಿ ಮುರಿದು ಹೋಗುತ್ತೆ. ಇದರಿಂದ ಮಧ್ಯರಾತ್ರಿ 2 ಗಂಟೆ 20 ನಿಮಿಷಕ್ಕೆ ಸಂಪೂರ್ಣವಾಗಿ ಟೈಟಾನಿಕ್ ಪ್ರಯಾಣಿಕರ ಜೊತೆಗೆ ಮುಳುಗಿ ಹೋಗುತ್ತೆ. ಅಂದ್ರೆ ಅಪಾಯಕ್ಕೆ ಗುರಿಯಾಗಿ ಕೇವಲ 2 ಗಂಟೆ 30 ನಿಮಿಷ ಮಾತ್ರವೇ ಟೈಟಾನಿಕ್ ನೀರಿನ ಮೇಲೆ ತೇಲಿತ್ತು. ಆ ಭಾಗದಲ್ಲಿ ಸಮುದ್ರದ ನೀರೆಲ್ಲ ಅತಿಯಾದ ತಂಪು ಮತ್ತು ಮಂಜಿನಿಂದ ಕೂಡಿರೋದ್ರಿಂದ ನೀರಿನಲ್ಲಿ ಇದ್ದ ಜನರೆಲ್ಲ ಕೆಲವು ನಿಮಿಷಗಳಲ್ಲಿ ಆ ತಂಪಾದ ನೀರನ್ನು ತಡೆದುಕೊಳ್ಳಲು ಆಗದೆ ನಿಧಾನವಾಗಿ ಬಾಡಿ ಫ್ರೀಸ್ ಆಗಿ ಸತ್ತೋಗ್ತಾರೆ. ಆ ದಿನ ರಾತ್ರಿ 2:30ಕ್ಕೆ ಸುಮಾರು 1500ಕ್ಕೂ ಹೆಚ್ಚು ಜನ ಈ ನೀರಿನಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾರೆ. ಈ ರೀತಿ ಟೈಟಾನಿಕ್ ಘಟನೆ ತುಂಬಾನೇ ದುಃಖದಿಂದ ಮುಗಿಯುತ್ತೆ. ಈ ಶಿಪ್ ಮುಳುಗಿದ ಬಗ್ಗೆ ಎಷ್ಟೋ ಜನ ಎಷ್ಟೋ ಕಾರಣಗಳನ್ನು ಹೇಳಿದ್ದಾರೆ. ಕೆಲವರು ಟೈಟಾನಿಕ್ ಐಸ್ ಬರ್ಫ್ ಅನ್ನ ಡಿ ಹೊಡೆದಿಲ್ಲ, ಶಿಪ್ ನಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಮುಳುಗಿದೆ ಅಂತ ಹೇಳಿದ್ದಾರೆ. ಯಾವುದು ಅಸಲಿ ಕಾರಣ ಅಂತ ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಈ ಶಿಪ್ ನ ನೀರಿನಿಂದ ಹೊರಗೆ ತೆಗೆದ್ರೆ ನಿಜಕ್ಕೂ ಅಪಾಯ ಹೇಗಾಯ್ತು, ಯಾಕಾಯ್ತು ಅನ್ನೋ ಎಷ್ಟೋ ವಿಷಯಗಳು ತಿಳಿಯುತ್ತೆ. ಇಂದಿಗೂ ಅಂದ್ರೆ ಟೈಟಾನಿಕ್ ಶಿಪ್ ಮುಳುಗಿ ಹೋಗಿ 112 ವರ್ಷಗಳು ದಾಟಿ ಹೋದ್ರೂ ಕೂಡ ಇಷ್ಟು ಟೆಕ್ನಾಲಜಿ ಇರುವ ಈ ಕಾಲದಲ್ಲೂ ಕೂಡ ಟೈಟಾನಿಕ್ ಹೊರತೆಗೆಬೇಕು ಅಂತ ಯಾಕೆ ಅನ್ಕೊಳ್ತಾ ಇಲ್ಲ? ಹಾಗಿದ್ರೆ ಟೈಟಾನಿಕ್ ಪರಿಸ್ಥಿತಿ ಸಮುದ್ರದ ಕೆಳಭಾಗದಲ್ಲಿ ಹೇಗಿದೆ ಹಾಗೂ 112 ವರ್ಷಗಳಲ್ಲಿ ಆ ಶಿಪ್ ಹೇಗೆ ಬದಲಾಗಿದೆ? ಇನ್ನು ಕೆಲವು 8-10 ವರ್ಷಗಳಲ್ಲಿ ಟೈಟಾನಿಕ್ ಶಿಪ್ ಪೂರ್ತಿಯಾಗಿ ಕಣ್ಮರೆಯಾಗಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜಾನಾ? ಇಂತಹ ಹಲವು ಕುತೂಹಲಕಾರಿ ವಿಚಾರವನ್ನು ನಾವಿಲ್ಲಿ ನೋಡೋಣ. 1912 ಏಪ್ರಿಲ್ 15ರಂದು ರಾತ್ರಿ 2:30ಕ್ಕೆ ಸರಿಯಾಗಿ ಟೈಟಾನಿಕ್ ಹಡಗು ಪೂರ್ತಿಯಾಗಿ ಮುಳುಗಿ ಹೋಗಿಬಿಡುತ್ತೆ ಮತ್ತು ಅದರ ಜೊತೆಗೆ 1500 ಜನ ಮುಳುಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಘಟನೆ ನಡೆದ ಅದೇ ದಿನ ಈ ವಿಚಾರ ತಿಳಿದ ನಂತರ ರಕ್ಷಣೆಗಾಗಿ ಘಟನೆ ನಡೆದ ಸ್ಥಳದ ಕಡೆಗೆ ಬಂದ್ರೆ ಅವರು ಯಾರಿಗೂ ಕೂಡ ಅಲ್ಲಿ ಯಾವುದೇ ಗುರುತುಗಳು ಕೂಡ ಕಣ್ಣಿಗೆ ಕಾಣೋದೇ ಇಲ್ಲ. ಯಾಕಂದ್ರೆ ಅದು ಅಟ್ಲಾಂಟಿಕ್ ಮಹಾಸಮುದ್ರ ಎಷ್ಟು ವಿಶಾಲವಾದುದು ಅಂದ್ರೆ ಎಂತದನ್ನೇ ಆದ್ರೂ ತನ್ನ ಗರ್ಭದೊಳಗೆ ಸೇರಿಸಿಕೊಳ್ಳುವಷ್ಟು. ಹಾಗಾಗಿ ಟೈಟಾನಿಕ್ ಎಲ್ಲಿದೆ ಎಂದು ಸಮುದ್ರ ಪೂರ್ತಿ ಹುಡುಕಾಟ ಮಾಡುವುದು ಅಸಾಧ್ಯವಾದ ಕೆಲಸ. ಇದರಿಂದ ಪರಿಶೋಧಕರು ಟೈಟಾನಿಕ್ ಎಕ್ಸಾಕ್ಟ್ ಆಗಿ ಎಲ್ಲಿ ಮುಳುಗಿದೆ ಎಂದು ತಿಳಿದುಕೊಳ್ಳಲು ಎಷ್ಟು ಮಷೀನರಿ ಕಳಿಸಿದ್ರು ಕೂಡ ಒಂದೊಂದೇ ಫೇಲ್ ಆಗಿ ಬರುತ್ತವೆ. ಹೀಗೆ ಬರೋಬ್ಬರಿ 73 ವರ್ಷಗಳ ಕಾಲ ಹುಡುಕಾಟ ನಡೆಸಿ ಕೊನೆಗೆ 1985ರಲ್ಲಿ ಅಮೆರಿಕನ್ ನೇವಿ
ನೇವಿ ಆಫೀಸರ್ ಅಂಡ್ ಆರ್ಕಿಯಾಲಜಿಸ್ಟ್ ಆದ ರಾಬರ್ಟ್ ಬಲಾರ್ಡ್ ಎಂಬ ವ್ಯಕ್ತಿ ಈ ಟೈಟಾನಿಕ್ ಮುಳುಗಿದ ಎಕ್ಸಾಕ್ಟ್ ಲೊಕೇಶನ್ ಅನ್ನು ಕಂಡುಹಿಡಿತಾನೆ. ಆ ಲೊಕೇಶನ್ ನಲ್ಲಿ ಸಮುದ್ರದ ಆಳದವರೆಗೆ ಸುಮಾರು 12,500 ಅಡಿಗಳು ಅಂದ್ರೆ 3.81 ಕಿಲೋಮೀಟರ್ ಆಳದಲ್ಲಿ 2 ತುಂಡುಗಳಾಗಿ ಬಿದ್ದಿರುವ ಟೈಟಾನಿಕ್ ಕಾಣಿಸುತ್ತೆ. ಇನ್ನು ಜಾಸ್ತಿ ಜನರಿಂದ ಮತ್ತು ಜಾಸ್ತಿ ರೋಬೋಟ್ ಗಳಿಂದ ಈ ಶಿಪ್ ನೊಳಗೆ ಪ್ರವೇಶಿಸಿ ಬೆಲೆ ಬಾಳುವ ವಸ್ತುಗಳನ್ನು ಮಾತ್ರವೇ ಹೊರಗೆ ತೆಗಿತಾರೆ. ಶಿಪ್ ಅನ್ನ ಹೊರಗೆ ತೆಗೆದುಕೊಂಡು ಬರೋದಲ್ಲ, ಕನಿಷ್ಠ ಅದನ್ನ ಅಲುಗಾಡಿಸಲು ಕೂಡ ಸಾಧ್ಯ ಆಗಲ್ಲ. ಸಾಧಾರಣವಾಗಿ ಯಾವುದಾದರೂ ಶಿಪ್ ಮುಳುಗಿದ್ರೆ ಹೈಟೆಕ್ ಸಬ್ಮರೀನ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಹೆಲ್ಪ್ ನಿಂದ ಅದನ್ನ ಹೊರಗೆ ತೆಗೆದುಕೊಂಡು ಬರಬಹುದು. ಆದ್ರೆ ಟೈಟಾನಿಕ್ ಅಷ್ಟು ಚಿಕ್ಕ ಹಡಗಲ್ಲ. ಇದರ ತೂಕ ಬರೋಬ್ಬರಿ 1,43,000 ಟನ್ಸ್. ಅಷ್ಟೇ ಅಲ್ಲದೆ ಇದು ನೀರಿನ ಕೆಳಭಾಗದಲ್ಲಿ ಇರೋದ್ರಿಂದ ಇದರ ಮೇಲಿರುವ ನೀರಿನ ಪ್ರೆಷರ್ ನಿಂದಾಗಿ ಟೈಟಾನಿಕ್ ನ ತೂಕ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈ ಟೈಟಾನಿಕ್ 3.81 ಕಿಲೋಮೀಟರ್ ಆಳದಲ್ಲಿದೆ. ಈ ಭಾಗದಲ್ಲಿ 1 ಸ್ಕ್ವೇರ್ ಸೆಂಟಿಮೀಟರ್ ಭಾಗವನ್ನು ತೆಗಿಬೇಕು ಅಂದ್ರೆ ಸುಮಾರು 392 ಕಿಲೋ ನ್ಯೂಟನ್ ಫೋರ್ಸ್ ಬೇಕು. ಅಂತದ್ರಲ್ಲಿ ಇಷ್ಟು ಭಾರದ ಶಿಪ್ ಅನ್ನು ಹೊರತೆಗೆಬೇಕು ಅಂದ್ರೆ ಎಂತಹ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತ ನೀವೇ ಆಲೋಚನೆ ಮಾಡಿ. ಇದರಿಂದ ಸೈಂಟಿಸ್ಟ್ ಗಳು ಕೂಡ ಏನು ಮಾಡಬೇಕು ಅಂತ ಅರ್ಥ ಆಗದೆ ಸುಮ್ಮನಾಗಿ ಬಿಡ್ತಾರೆ. ಇದರ ಜೊತೆಗೆ 75 ವರ್ಷಗಳಿಂದ ನೀರಿನ ಆಳದಲ್ಲಿ ಇರೋದ್ರಿಂದ ಈ ಶಿಪ್ ಎಲ್ಲ ಪೂರ್ತಿಯಾಗಿ ಹಾಳಾಗಿ ಶಿಥಿಲಾವಸ್ಥೆಗೆ ಸೇರಿದೆ. ಇದರ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ಇದು ತುಂಡು ತುಂಡಾಗಿ ಮುರಿದು ಹೋಗುತ್ತೆ. ಆದ್ರೂ ಕೂಡ ಕೆಲವು ರೀತಿಯ ಹೊಸ ಟೆಕ್ನಾಲಜಿಯಿಂದ ಟೈಟಾನಿಕ್ ಹೊರತರಲು ಕೆಲವು ಕಂಪನಿಗಳು ಸಿದ್ಧ ಆಗುತ್ತವೆ. ಯಾಕೆ ಅಂದ್ರೆ ಈ ಕೆಲಸ ಮಾಡೋದ್ರಿಂದ ಆ ಕಂಪನಿಗೆ ಪ್ರಪಂಚ ಪೂರ್ತಿ ಒಳ್ಳೆಯ ಹೆಸರು ಬರೋದ್ರಿಂದ. ಇನ್ನು ಇದರ ಭಾಗವಾಗಿ ಅಮೆರಿಕದ ಇಂಜಿನಿಯರ್ ಜಾನ್ ಒಂದು ಐಡಿಯಾವನ್ನು ಕೊಡ್ತಾನೆ. ಸಾಧಾರಣವಾಗಿ ವಾಟರ್ ಡೆನ್ಸಿಟಿಗಿಂತ ಐಸ್ ಡೆನ್ಸಿಟಿ ಅನ್ನೋದು ತುಂಬಾನೇ ಕಡಿಮೆ ಇರುತ್ತೆ. ಆದ್ದರಿಂದ ಐಸ್ ಮುಳುಗದೆ ನೀರಿನಲ್ಲಿ ತೇಲ್ತಾ ಇರುತ್ತೆ. ಈ ಐಡಿಯಾವನ್ನು ಬಳಸಿ ಎಲ್ಲಿ ಟೈಟಾನಿಕ್ ಶಿಪ್ ಮುಳುಗಿದೆಯೋ ಅಲ್ಲಿ ಆ ಶಿಪ್ ನ ಸುತ್ತಲೂ ನೀರನ್ನು ಐಸ್ ಆಗಿ ಬದಲಾಯಿಸಿದ್ರೆ ಅಂದ್ರೆ ಫ್ರೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಐಸ್ ಜೊತೆಗೆ ಒಳಗಡೆ ಇರುವ ಶಿಪ್ ಕೂಡ ನೀರಿನ ಮೇಲಕ್ಕೆ ಬಂದು ಬಿಡುತ್ತಲ್ವಾ ಅಂತ ಅಂದುಕೊಳ್ತಾರೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ನೀರನ್ನ ಐಸ್ ತರ ಬದಲಾಯಿಸಬೇಕು ಅಂದ್ರೆ ಲಿಕ್ವಿಡ್ ನೈಟ್ರೋಜನ್ ಬೇಕು. ಬ್ರಿಟಿಷ್ ಗ್ಯಾಸ್ ಕಂಪನಿ BOC ಈ ಪ್ರಾಜೆಕ್ಟ್ ಗೋಸ್ಕರ ಬೇಕಾದಷ್ಟು ನೈಟ್ರೋಜನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಶಿಪ್ ಅನ್ನು ಐಸ್ ಆಗಿ ಬದಲಾಯಿಸಲು 500,000 ಟನ್ ಗಳಷ್ಟು ಲಿಕ್ವಿಡ್ ನೈಟ್ರೋಜನ್ ಬೇಕಾಗುತ್ತದೆ. ಅಷ್ಟೇ ಅಲ್ಲ, ಇಷ್ಟು ಲಿಕ್ವಿಡ್ ನೈಟ್ರೋಜನ್ ನೀರಿನ ಆಳಕ್ಕೆ ತೆಗೆದುಕೊಂಡು ಹೋಗುವುದು ಅಸಾಧ್ಯ ಎಂದು ಹೇಳ್ತಾರೆ. ಇದರಿಂದ ಈ ಪ್ಲಾನ್ ಕೂಡ ಫೇಲ್ ಆಗಿ ಬಿಡುತ್ತೆ. ನಂತರ ಇನ್ನು ಕೆಲವರು ಇನ್ನೊಂದು ಐಡಿಯಾದಿಂದ ಬರ್ತಾರೆ. ಅಂದ್ರೆ ಲಕ್ಷಾಂತರ ಹೀಲಿಯಂ ಗ್ಯಾಸ್ ಬಲೂನ್ಸ್. ನಾವು ನೋಡೇ ಇರ್ತೀವಿ, ಜಾಸ್ತಿ ಸಂಖ್ಯೆಯಲ್ಲಿರುವ ಹೀಲಿಯಂ ಗ್ಯಾಸ್ ಬಲೂನ್ಸ್ ಸ್ವಲ್ಪ ವೇಟ್ ಅನ್ನು ಗಾಳಿಯಲ್ಲಿ ತೆಗೆದುಕೊಂಡು ಹೋಗಬಲ್ಲವು ಅಂತ ಈ ಲಾಜಿಕ್ ನಲ್ಲಿ ಹೀಲಿಯಂ ಗ್ಯಾಸ್ ಬಲೂನ್ಸ್ ಅನ್ನು ಶಿಪ್ ಗೆ ಕಟ್ಟುವ ಮೂಲಕ ಬಲೂನ್ಸ್ ಪ್ರೆಷರ್ ನಿಂದ ಶಿಪ್ ಅನ್ನು ಹೊರಗೆ ತೆಗೆಯಬಹುದು ಅಂತ ಅಂದ್ಕೊಳ್ತಾರೆ. ಆದ್ರೆ ಈ ಪ್ಲಾನ್ ನಲ್ಲೂ ಒಂದು ಸಮಸ್ಯೆ ಬರುತ್ತೆ. ಅದೇನು ಅಂದ್ರೆ ಬಲೂನ್ಸ್ ಗಳಿಗೆ ಮೇಲೆಯೇ ಗಾಳಿ ತುಂಬಿ ನೀರಿನ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನೀರಿನ ಆಳದಲ್ಲಿ ಬಲೂನ್ಸ್ ಒಳಗೆ ಗಾಳಿ ತುಂಬಬೇಕು ಅಂದ್ರೆ ಅಷ್ಟು ಒಳಗಡೆ ಹೋಗಿ ಬಲೂನ್ಸ್ ಒಳಗಡೆ ಗಾಳಿ ತುಂಬುವುದು ಅಸಾಧ್ಯವಾದ್ದರಿಂದ ಈ ಪ್ಲಾನ್ ಕೂಡ ಫೇಲ್ ಆಗಿ ಬಿಡುತ್ತೆ. ನಂತರ ಮೈಕಲ್ ರೆಜಿಮೆಂಟ್ ಸ್ಕೈ ಎಂಬ ಸಬ್ಮರೀನ್ ಡಿಸೈನರ್ ಇನ್ನೊಂದು ಪ್ಲಾನ್ ಹೇಳ್ತಾನೆ. ಇವರು ಏನ್ ಹೇಳ್ತಾರೆ ಅಂದ್ರೆ ಮೊದಲು ಟೈಟಾನಿಕ್ ಶಿಪ್ ಮೇಲೆ ಇರುವ ಬೇಡವಾದ ಎಲ್ಲಾ ಪದಾರ್ಥವನ್ನು ತೆಗೆಸಿದ್ರೆ ಟೈಟಾನಿಕ್ ನ ತೂಕ ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗೆ ಕ್ಲೀನ್ ಮಾಡಲು ಪವರ್ಫುಲ್ ವ್ಯಾಕ್ಯೂಮ್ ಮಷಿನ್ ಬೇಕಾಗುತ್ತೆ. ಆನಂತರ ಟೈಟಾನಿಕ್ ಶಿಪ್ ಅನ್ನು ದೊಡ್ಡ ದೊಡ್ಡ ಚೈನ್ ನಿಂದ ಕಟ್ಟಿ ಆ ಚೈನ್ ಅನ್ನ ನೀರಿನ ಮೇಲೆ ಇರುವ ಬೇರೆ ಬೇರೆ ಶಿಪ್ ಗಳಲ್ಲಿರುವ ಮಷಿನ್ ಗಳಿಗೆ ಕಟ್ಟಿ ಅವುಗಳು ಬಲವಾಗಿ ಮೇಲಕ್ಕೆ ಎಳೆಯಬಲ್ಲವು ಅಂತ ಹೇಳ್ತಾರೆ. ಆದ್ರೆ ಈ ಪ್ಲಾನ್ ನಲ್ಲಿ ಕೂಡ ಒಂದು ಸಮಸ್ಯೆ ಬರುತ್ತೆ. ಆ ಭಾರಿ ಮಷಿನ್ ಗಳು ಕೆಲಸ ಮಾಡಲು 20 ಕಿಲೋ ವ್ಯಾಟ್ ಗಳ ಪವರ್ ಬೇಕಾಗುತ್ತೆ. ಅಷ್ಟು ಪವರ್ ಕೇವಲ ಒಂದು ಪವರ್ ಪ್ಲಾಂಟ್ ಇಂದ ಮಾತ್ರವೇ ಸಿಗುತ್ತೆ. ಸಮುದ್ರದ ಮಧ್ಯದಲ್ಲಿ ಒಂದು ತೇಲುವ ಪವರ್ ಪ್ಲಾಂಟ್ ಅನ್ನು ನಿರ್ಮಿಸಿ ಆಗ ಈ ಮಷಿನ್ ಅನ್ನು ಬಳಸಬೇಕು. ಆದ್ರೆ ಇದು ವಿಪರೀತವಾದ ಖರ್ಚಿನಿಂದ ಕೂಡಿದೆ. ಅಂಡ್ ಫೈನಲಿ ಈ ಐಡಿಯಾ ಸೆಟ್ ಆಗುತ್ತೆ ಅಂದ್ರೂ ಕೂಡ ಈ ಐಡಿಯಾಗೆ ಹಣ ತೊಡಗಿಸಲು ಯಾವುದೇ ಕಂಪನಿಗಳು ಕೂಡ ಮುಂದೆ ಬರೋದಿಲ್ಲ. ಯಾಕೆ ಅಂದ್ರೆ ಈ ಟೈಟಾನಿಕ್ ಹೊರಗೆ ಬರುವ ಖರ್ಚಿನಿಂದ ಟೈಟಾನಿಕ್ ಗಿಂತ ದೊಡ್ಡವಾದ ಕೆಲವು ಶಿಪ್ ಗಳನ್ನು ತಯಾರು ಮಾಡಿಕೊಳ್ಳಬಹುದು. ಅಷ್ಟು ಖರ್ಚು ಬರುತ್ತೆ. ಒಂದು ವೇಳೆ ಹೇಗೋ ಮಾಡಿ ಮೇಲಕ್ಕೆ ತೆಗೆದು ಆ ಟೈಟಾನಿಕ್ ಶಿಪ್ ಅನ್ನ ಮ್ಯೂಸಿಯಂ ನಲ್ಲಿ ಇಟ್ಟರು ಕೂಡ ಆ ಪೂರ್ತಿ ದುಡ್ಡು ಜನರಿಂದ ವಿಸಿಟಿಂಗ್ ಟಿಕೆಟ್ ರೂಪದಲ್ಲಿ ವಸೂಲು ಮಾಡಬೇಕು ಅಂದ್ಕೊಂಡ್ರು ಕೂಡ 100ಕ್ಕೂ ಹೆಚ್ಚು ವರ್ಷಗಳ ಸಮಯ ಹಿಡಿಯುತ್ತೆ. ಇದರಿಂದ ಯಾವ ಕಂಪನಿ ಕೂಡ ಈ ಒಂದು ಪ್ರಾಜೆಕ್ಟ್ ಗೆ ಧೈರ್ಯ ಮಾಡಿ ಮುಂದೆ ಬರಲ್ಲ. ಹಾಗಾಗಿ ಟೈಟಾನಿಕ್ ಎಂಬುದು ಹಾಗೆಯೇ ನೀರಿನ ಆಳದಲ್ಲಿ ಉಳಿದು ಹೋಗಿದೆ. 112 ವರ್ಷಗಳಿಂದ ಸಮುದ್ರದಲ್ಲಿ ಇರುವ ಬ್ಯಾಕ್ಟೀರಿಯಾ ನಿಧಾನವಾಗಿ ಈ ಶಿಪ್ ಅನ್ನು ತಿಂತ ಇರೋದ್ರಿಂದ ಸುತ್ತ ಈ ಶಿಪ್ ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮುಂದಿನ 12-13 ವರ್ಷಗಳಲ್ಲಿ ಈ ಟೈಟಾನಿಕ್ ಪೂರ್ತಿಯಾಗಿ ನೀರಿನಲ್ಲಿ ಕರಗಿ ಕಣ್ಮರೆಯಾಗಿ ಹೋಗಲಿದೆ ಎಂದು ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಅಂಡ್ ಈ ಶಿಪ್ ನೀರಿನಲ್ಲಿ ಕೆಲವು ಜೀವಿಗಳಿಗೆ ಮನೆಯಾಗಿ ಬದಲಾಗಿರೋದ್ರಿಂದ ಯುನೆಸ್ಕೋದವರು 2012ರಲ್ಲಿ ಈ ಜಾಗವನ್ನು ಅಂಡರ್ ವಾಟರ್ ಕಲ್ಚರಲ್ ಹೆರಿಟೇಜ್ ವೆಬ್ಸೈಟ್ ಎಂದು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇದು ಗೆಳೆಯರೆ ಟೈಟಾನಿಕ್ ಮುಳುಗಿದ ಬಗ್ಗೆ ಮೇಲೆತ್ತಲು ನಡೆದ ಪ್ರಯತ್ನಗಳ ಬಗೆಗಿನ ಒಂದಷ್ಟು ಮಾಹಿತಿ. ಇನ್ನಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.